ಒಂದು ಸಣ್ಣ ಸರಳ ಪ್ರಶ್ನೆ. ಇಡೀ ಜಗತ್ತನ್ನೇ ಬದಲಾಯಿಸೋ ಶಕ್ತಿ ಅದಕ್ಕಿದೆ ಅಂದ್ರೆ ನಂಬೋಕಾಗತ್ತಾ? ಬನ್ನಿ, ಇವತ್ತು ಒಬ್ಬ ಮಹಾನ್ ಭಾರತೀಯ ವಿಜ್ಞಾನಿಯ ಕಥೆಯನ್ನ ಕೇಳೋಣ. ಅವರ ಇಡೀ ಪ್ರಯಾಣ ಶುರುವಾಗಿದ್ದೇ ಅಂತಹ ಒಂದು ಚಿಕ್ಕ, ಸಹಜ ಕುತೂಹಲದ ಪ್ರಶ್ನೆಯಿಂದ. ಇದು ಕೇವಲ ಒಂದು ಜೀವನ ಚರಿತ್ರೆಯಲ್ಲ, ಬದಲಾಗಿ ನಮ್ಮೊಳಗಿನ ಕುತೂಹಲಕ್ಕೆ ಎಷ್ಟು ದೊಡ್ಡ ಶಕ್ತಿಯಿದೆ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಸಮುದ್ರದ ನೀರು ಯಾಕೆ ನೀಲಿ ಬಣ್ಣದಲ್ಲಿ ಕಾಣುತ್ತೆ? ಈ ಪ್ರಶ್ನೆ ನಮ್ಮೆಲ್ಲರ ಮನ್ಸಲ್ಲೂ ಒಂದಲ್ಲ ಒಂದ್ಸಲ ಬಂದೇ ಇರುತ್ತೆ ಅಲ್ವಾ? ಆದ್ರೆ ಇದೇ ಒಂದು ಸಾಮಾನ್ಯ ಪ್ರಶ್ನೆ 20ನೇ ಶತಮಾನದ ಅತಿ ದೊಡ್ಡ ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ಒಂದಕ್ಕೆ ದಾರಿ ಮಾಡ್ಕೊಡ್ತು. ಹೌದು, ನೀವ್ ಸರಿಯಾಗೇ ಕೇಳಿಸ್ಕೊಂಡ್ರಿ. ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಅಂತ ಹೊರಟ ದಾರಿ ಸರ್ ಸಿ.ವಿ. ರಾಮನ್ ಅವರನ್ನ ವಿಜ್ಞಾನ ಕ್ಷೇತ್ರದ ಅತ್ಯುನ್ನತ ಗೌರವವಾದ ನೊಬೆಲ್ ಪ್ರಶಸ್ತಿವರೆಗೂ ತಗೊಂಡ್ಹೋಯ್ತು. ಹಾಗಾದ್ರೆ ಬನ್ನಿ, ಈ ಕುತೂಹಲಕಾರಿ ಪಯಣದೊಳಗೆ ಇಳಿಯೋಣ. ಎಲ್ಲವೂ ಶುರುವಾಗಿದ್ದು 1921ರಲ್ಲಿ. ಎಸ್.ಎಸ್. ನಾರ್ಕುಂಡ ಅನ್ನೋ ಒಂದು ಹಡಗು. ಆ ಹಡಗನಲ್ಲಿ ನಡೆದ ಒಂದು ಸಮುದ್ರಯಾನ ವಿಜ್ಞಾನದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ಆ ಕಾಲದಲ್ಲಿ ಸಮುದ್ರದ ನೀಲಿ ಬಣ್ಣಕ್ಕೆ ಕಾರಣ ಮೇಲೆ ಕಾಣೋ ಆಕಾಶದ ಪ್ರತಿಬಿಂಬ ಅಂತಾನೆ ಎಲ್ರೂ ನಂಬ್ದ್ರು. ಲಾರ್ಡ್ ರೇಲಿ ಅವರ ಸಿದ್ಧಾಂತ ಕೂಡ ಇದನ್ನೇ ಹೇಳ್ತಾ ಇತ್ತು. ಆದ್ರೆ ರಾಮನ್ ಅವರ ಪ್ರಶ್ನಿಸುವ ಮನಸ್ಸು ಸುಮ್ಮನೆ ಕೂರ್ಲಿಲ್ಲ. ಇಲ್ಲ, ಇದು ಅಷ್ಟೇ ಆಗಿರೋಕೆ ಸಾಧ್ಯವಿಲ್ಲ ಅಂತ ಅಲ್ಲೇ ಹಡಗಿನ ಮೇಲೆ ನಿಂತು ಯೋಚಿಸಿ ಭಾರತಕ್ಕೆ ವಾಪಸ್ ಬಂದ ತಕ್ಷಣವೇ ತಮ್ಮ ವಾದವನ್ನ ನೇಚರ್ ಪತ್ರಿಕೆಗೆ ಬರೆದು ಕಳಿಸಿದ್ರು. ಮುಂದೆ ತಮ್ಮ ಪ್ರಯೋಗಗಳ ಮೂಲಕ ರಾಮನ್ ಒಂದು ಸತ್ಯವನ್ನ ಇಡೀ ಜಗತ್ತಿನ ಮುಂದೆ ಇಟ್ರು. ಸಮುದ್ರದ ನೀಲಿ ಬಣ್ಣಕ್ಕೆ ಕಾರಣ ನೀರಿನ ಅಣುಗಳ ಮೇಲೆ ಸೂರ್ಯನ ಬೆಳಕು ಬಿದ್ದು ಚದುರಿ ಹೋಗೋದೆ ಹೊರತು ಅದು ಆಕಾಶದ ಪ್ರತಿಬಿಂಬ ಅಲ್ಲ. ಅಷ್ಟೇ ಅಲ್ಲ, ನಮ್ಮ ಆಕಾಶ ಯಾಕೆ ನೀಲಿಯಾಗಿ ಕಾಣುತ್ತೆ ಅನ್ನೋದಕ್ಕೂ ಇದೇ ಬೆಳಕಿನ ಚದುರುವಿಕೆಯ ತತ್ವನೇ ಕಾರಣ. ಇಷ್ಟೊಂದು ಆಳವಾಗಿ ಯೋಚಿಸೋದು, ಪ್ರಶ್ನೆ ಮಾಡೋ ಗುಣ ರಾಮನವರಿಗೆ ಎಲ್ಲಿಂದ ಬಂತು? ಅದಕ್ಕೆ ಉತ್ತರ ಅವರ ಬಾಲ್ಯದಲ್ಲೇ ಸಿಗುತ್ತೆ. 1888ರಲ್ಲಿ ತಮಿಳುನಾಡಿನಲ್ಲಿ ಹುಟ್ಟಿದ ರಾಮನವರ ಮನೆಯೇ ಒಂದು ಪಾಠಶಾಲೆಯ ಹಾಗೆ ಇತ್ತು. ಯಾಕಂದ್ರೆ ಅವರ ತಂದೆ ಗಣಿತ ಮತ್ತು ಭೌತಶಾಸ್ತ್ರದ ಉಪನ್ಯಾಸಕರಾಗಿದ್ದರು. ಹಾಗಾಗಿ ರಾಮನವರು ಪುಸ್ತಕಗಳು ಮತ್ತು ವೈಜ್ಞಾನಿಕ ಚರ್ಚೆಗಳ ನಡುವೆಯೇ ಬೆಳೆದರು. ಅವರ ಬುದ್ಧಿಶಕ್ತಿ ಎಷ್ಟೊಂದು ಚುರುಕಿತ್ತು ಅಂದ್ರೆ ಜಸ್ಟ್ ಯೋಚನೆ ಮಾಡಿ. ತಮ್ಮ 11ನೇ ವಯಸ್ಸಿಗೆ ಮೆಟ್ರಿಕ್ಯುಲೇಷನ್ ಮುಗಿಸಿದ್ರು, 16ನೇ ವಯಸ್ಸಿಗೆ ಗೋಲ್ಡ್ ಮೆಡಲ್ ಜೊತೆ ಡಿಗ್ರಿ, ಮತ್ತೆ 19ನೇ ವಯಸ್ಸಿಗೆ ಅತ್ಯುನ್ನತ ಶ್ರೇಣಿಯೊಂದಿಗೆ ಮಾಸ್ಟರ್ಸ್ ಡಿಗ್ರಿ. ಅವರೊಬ್ಬ ಅಸಾಮಾನ್ಯ ಬಾಲಪ್ರತಿಭೆಯಾಗಿದ್ರು. ಇಂಥ ಅದ್ಭುತ ಪ್ರತಿಭೆ ಇದ್ರೂ ರಾಮನ್ ಅವರ ಆರಂಭಿಕ ವೃತ್ತಿ ಜೀವನ ಅವರ ಅಂದ್ಕೊಂಡ ದಾರಿಯಲ್ಲಿ ಸಾಗಲಿಲ್ಲ. ಅವರ ಪ್ಯಾಷನ್ಗೂ ಅವ್ರು ಮಾಡ್ಬೇಕಾಗಿ ಬಂದ ಕೆಲ್ಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ನೋಡಿ, ಆ ದಿನಗಳಲ್ಲಿ ಭಾರತದಲ್ಲೇ ವಿಜ್ಞಾನ ಸಂಶೋಧನೆಗೆ ಅಷ್ಟೊಂದು ಅವಕಾಶಗಳೇ ಇರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ರಾಮನ್ ಅವರು 1907ರಲ್ಲಿ ಕಲ್ಕತ್ತಾದಲ್ಲಿ ಭಾರತೀಯ ಹಣಕಾಸು ಇಲಾಖೆಗೆ ಒಬ್ಬ ಅಧಿಕಾರಿಯಾಗಿ ಸೇರ್ಕೊಂಡ್ರು. ಅವರ ಜೀವನದಲ್ಲಿ 2 ಬೇರೆ ಬೇರೆ ಪ್ರಪಂಚಗಳಿದ್ವು. ಹಗಲೊತ್ತಿನಲ್ಲಿ ಅವರು ಲೆಕ್ಕಪತ್ರ ನೋಡಿಕೊಳ್ಳೋ ಸರ್ಕಾರಿ ಅಧಿಕಾರಿ, ಆದರೆ ಆಫೀಸ್ ಟೈಮ್ ಮುಗಿದ ತಕ್ಷಣ ಅವರು ಸೀದಾ ಹೋಗ್ತಾ ಇದ್ದಿದ್ದು ಇಂಡಿಯನ್ ಅಸೋಸಿಯೇಷನ್ ಫಾರ್ ದ ಕಲ್ಟಿವೇಷನ್ ಆಫ್ ಸೈನ್ಸ್ನ ಲ್ಯಾಬ್ಗೆ. ರಾತ್ರಿಯಿಡೀ ಅಲ್ಲಿ ಪ್ರಯೋಗಗಳಲ್ಲಿ ಮುಳುಗಿ ಹೋಗ್ತಾ ಇದ್ರು. ವಿಜ್ಞಾನದ ಮೇಲಿನ ಅವರ ಪ್ರೀತಿ, ಅವರ ಸಮರ್ಪಣೆ ಆ ಮಟ್ಟದ್ದಾಗಿತ್ತು. ಇದೇ ಸಮರ್ಪಣೆ ಮತ್ತು ಬೆಳಕಿನ ಚದುರುವಿಕೆಯ ಮೇಲಿನ ಅವರ ನಿರಂತರ ಅಧ್ಯಯನ ಅವರನ್ನು ತಮ್ಮ ಜೀವನದ ಅತಿದೊಡ್ಡ ಆವಿಷ್ಕಾರದ ಹೊಸ್ತಿಲಿಗೆ ತಂದು ನಿಲ್ಲಿಸಿತು. ಇದರಲ್ಲಿ ಒಂದು ಆಶ್ಚರ್ಯಕರ ವಿಷಯ ಏನೆಂದ್ರೆ, ಇಡೀ ಜಗತ್ತಿನ ಗಮನ ಸೆಳೆದ ಈ ಐತಿಹಾಸಿಕ ಸಂಶೋಧನೆಗೆ ಅವರು ಬಳಸಿದ ಉಪಕರಣಗಳ ಒಟ್ಟು ಬೆಲೆ ಕೇವಲ $200ಗಿಂತಲೂ ಕಡಿಮೆ ಇತ್ತು. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಮಹಾನ್ ಆವಿಷ್ಕಾರಗಳಿಗೆ ಕೋಟ್ಯಾಂತರ ರೂಪಾಯಿಗಳ ಉಪಕರಣಗಳಲ್ಲ, ಬದಲಾಗಿ ಹರಿತವಾದ ಬುದ್ಧಿಶಕ್ತಿ ಮತ್ತೆ ಕುತೂಹಲ ಇದ್ರೆ ಸಾಕು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತು. ಮಾರ್ಚ್ 16, 1928ರಂದು ರಾಮನ್ ಅವರು ಈ ಮಾತುಗಳೊಂದಿಗೆ ತಮ್ಮ ಆವಿಷ್ಕಾರವನ್ನು ಜಗತ್ತಿನ ಮುಂದೆ ಅನಾವರಣಗೊಳಿಸಿದ್ರು. ವಿಜ್ಞಾನದ ಇತಿಹಾಸದಲ್ಲಿ ಅದೊಂದು ಮರೆಯಲಾಗದ ದಿನ. ಹಾಗಾದ್ರೆ ಏನಿದು ರಾಮನ್ ಪರಿಣಾಮ? ತುಂಬಾ ಸರಳವಾಗಿ ಹೇಳೋದಾದ್ರೆ, ಯಾವುದೇ ಒಂದು ವಸ್ತುವಿನ ಮೇಲೆ ಬೆಳಕನ್ನು ಹಾಯಿಸಿದಾಗ ಆ ಬೆಳಕು ಚದರಿ ವಾಪಸ್ ಬರುತ್ತೆ. ಹಾಗೆ ಚದ್ರಿದ ಬೆಳಕಿನ ಬಣ್ಣದಲ್ಲಿ ಆಗುವ ಸಣ್ಣ ಬದಲಾವಣೆಯನ್ನ ಅಳೆಯೋ ಮೂಲಕ ಆ ವಸ್ತುವಿನೊಳಗಿನ ಅಣುಗಳ ರಚನೆ ಹೇಗಿದೆ ಅಂತ ನಿಖರವಾಗಿ ಹೇಳಬಹುದು. ಇದನ್ನ ಒಂದು ಥರ ವಸ್ತುವಿನ ಮಾಲಿಕ್ಯುಲರ್ ಫಿಂಗರ್ ಪ್ರಿಂಟ್ ಅಂದ್ರೆ ತಪ್ಪಾಗಲ್ಲ. ಈ ಒಂದು ಅದ್ಭುತ ಸಂಶೋಧನೆ ರಾಮನ್ ಅವರಿಗೆ ಮತ್ತು ಇಡೀ ಭಾರತ ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಗೌರವವನ್ನ ತಂದುಕೊಟ್ಟಿತು.
1930ರಲ್ಲಿ ಸಿ.ವಿ. ರಾಮನ್ ಅವರಿಗೆ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಮೂಲಕ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ವ್ಯಕ್ತಿ ಮಾತ್ರವಲ್ಲ, ಇಡೀ ಏಷ್ಯಾ ಖಂಡದ ಮೊದಲ ವ್ಯಕ್ತಿಯನ್ನೋ ಐತಿಹಾಸಿಕ ಕೀರ್ತಿಗೆ ಭಾಜನರಾದ್ರು. ಅವರ ಸಾಧನೆಗೆ ಸಂದ ಗೌರವಗಳ ಪಟ್ಟಿ ತುಂಬಾನೇ ದೊಡ್ಡದಿದೆ. ಪ್ರತಿಷ್ಠಿತ ರಾಯಲ್ ಸೊಸೈಟಿಯ ಫೆಲೋಶಿಪ್, ಬ್ರಿಟಿಷರಿಂದ ನೈಟ್ ಪದವಿ, ನೊಬೆಲ್ ಪ್ರಶಸ್ತಿ, ನಮ್ಮ ದೇಶದ ಅತ್ಯುನ್ನತ ಗೌರವವಾದ ಭಾರತ ರತ್ನ, ಹೀಗೆ 10 ಹಲವು ಪ್ರಶಸ್ತಿಗಳು ಅವರ ಮುಡಿಗೇರಿದವು. ಸರಿ, ಇದೆಲ್ಲ ಆಗಿ ಸುಮಾರು 1 ಶತಮಾನ ಆಗ್ತಾ ಬಂತು. ಇವತ್ತಿನ ದಿನದಲ್ಲಿ ರಮನವರ ಆವಿಷ್ಕಾರ ನಮ್ಮ ಜೀವನದಲ್ಲಿ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಹೇಗೆ ಜೀವಂತವಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇವತ್ತು ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಅನ್ನೋ ತಂತ್ರಜ್ಞಾನವನ್ನ ಅಪರಾಧ ಪತ್ತೆ ಮಾಡೋಕೆ ಫೋರೆನ್ಸಿಕ್ ಲ್ಯಾಬ್ಗಳಲ್ಲಿ ಕ್ಯಾನ್ಸರ್ನಂತಹ ರೋಗಗಳನ್ನ ಆರಂಭದಲ್ಲೇ ಪತ್ತೆ ಹಚ್ಚೋಕೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಷ್ಟೇ ಯಾಕೆ ಮಂಗಳಗ್ರಹದಲ್ಲಿ ನೀರಿನ ಅಣುಗಳನ್ನು ಹುಡುಕೋಕೆ ಬಾಹ್ಯಾಕಾಶ ಸಂಶೋಧನೆಯಲ್ಲೂ ಬಳಸಲಾಗ್ತಿದೆ. ಅವರ ಸಂಶೋಧನೆಯ ಪರಿಣಾಮ ಇವತ್ತಿಗೂ ಶಾಶ್ವತ. ಕೊನೆಯಲ್ಲಿ ರಾಮನ್ ಅವರ ಈ ಒಂದು ಮಾತು ಅವರ ಇಡೀ ಜೀವನದ ಸಾರಾಂಶವನ್ನ ಹೇಳುತ್ತೆ. ಸರಿಯಾದ ಪ್ರಶ್ನೆಯನ್ನ ಕೇಳೋ ಧೈರ್ಯ ನಮ್ಮಲ್ಲಿದ್ರೆ ಪ್ರಕೃತಿಯೇ ನಮಗೆ ಉತ್ತರಗಳನ್ನ ತೆರೆದಿಡುತ್ತೆ. ಸರ್ ಸಿ.ವಿ. ರಾಮನ್ ಅವರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಗಳು ನಮ್ಮೆಲ್ಲರೊಳಗಿನ ಕುತೂಹಲವನ್ನ ಯಾವತ್ತಿಗೂ ಜೀವಂತವಾಗಿಡೋಕೆ ಒಂದು ದೊಡ್ಡ ಸ್ಫೂರ್ತಿ ಅಲ್ವಾ?